ಕಾಮಿಡಿ ಕಿಲಾಡಿ ಖ್ಯಾತಿಯ ರಾಕೇಶ್ ಪೂಜಾರಿ ಅವರು ಇನ್ನು ನೆನಪು ಮಾತ್ರ. ಸೊ ಅವರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಅವರ ಸ್ನೇಹಿತರಾದಂತಹ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ರಘು ಸೀರುಂಡೆ ಅವರು. ಅವ್ರನ್ನ ಮಾತನಾಡ್ಸೋಣ. ಸರ್ ನಮಸ್ತೆ. ಸರ್, ಈ ನಿನ್ನೆ ಬೆಳಗ್ಗೆ ಇದ್ದಕ್ಕಿದ್ದಂತೆ ಒಂದು ವಿಷಯ ಎಲ್ಲರೂ ಒಂದು ರೀತಿ ಶಾಕ್ಗೆ ಗುರಿ ಮಾಡುತ್ತೆ. ಅಂದರೆ ರಾಕೇಶ್ ಪೂಜಾರಿ ಅವರು ಇನ್ನಿಲ್ಲ ಅಂತ ಅನ್ನೋದು ಆ್ಯಸ್ ಎ ನಮಗೆ ಬೇಜಾರಾಯಿತು ಆ ಸುದ್ದಿ ಕೇಳಿಬಿಟ್ಟು. ನೀವು ಸ್ನೇಹಿತರು ತುಂಬ ವರ್ಷಗಳಿಂದ ಎಲ್ಲರೂ ಒಂದೇ ಸ್ಟೇಜ್ ಮೇಲೆ ನಿಮ್ಮ ಒಂದು ಜೀವನವನ್ನು ಕಟ್ಕೊಂಡವರು ಎಲ್ಲರೂ ಸಹ. ಸೊ ನಿಮಗೆ ಈ ವಿಷಯ ಕೇಳಿ ಎಷ್ಟು ನೋವಾಯಿತು, ಏನು ಹೇಳ್ತೀರಿ? ಈ ಥರ ಎಲ್ಲ ಆದಾಗ ಅನಿಸ್ಬಿಡುತ್ತೆ ಜೀವನದಲ್ಲಿ ಏನೋ ಆಸೆನೇ ಇಟ್ಕೋಬಾರ್ದು. ನಾವು ತುಂಬ ಆಸೆಗಳು ಇಟ್ಕೊಂಡ್ಬಿಟ್ರೆ ದೇವ್ರು ನಮ್ಮನ್ನು ಬೇಗ ಕರ್ಕೊಂಡ್ಬಿಡ್ತಾನೆ. ತುಂಬ ನೋವಾಯಿತು ಮೇಡಮ್. ಬೆಳಗ್ಗೆ ಅಂದರೆ ನನ್ನ ಫೋನ್ ಸ್ವಿಚ್ ಆಫ್ ಆಗಿತ್ತು. ಬೆಳಗ್ಗೆ 8 ಗಂಟೆ 7:15 ಮತ್ತೆ ಆನ್ ಮಾಡ್ತೀನಿ. ಮಧ್ಯರಾತ್ರಿ ನನಗೆ ಕಾಲ್ಗಳು ಬಂದಿದೆ. ಅಂದರೆ ವಾಟ್ಸಪ್ ಕಾಲ್ ಟ್ರೈ ಮಾಡಿದ್ದಾರೆ, ನಾರ್ಮಲ್ ಕಾಲ್ ಟ್ರೈ ಮಾಡಿದ್ದಾರೆ. ನನ್ನ ಫೋನ್ ಸ್ವಿಚ್ ಆಫ್ ಆಗಿದೆ. ನಾನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಫೋನ್ ಬರುತ್ತೆ, ಸಾಗರ್ ಅಂತೇಳಿತು. ಫೋನ್ ಮಾಡಿಬಿಟ್ಟು ಈ ಥರ ರಾಕಿಗೆ ಏನಾಯಿತು ವಿಚಾರ ಗೊತ್ತಿಲ್ವಲ್ಲ, ನಾನು ಏನೂ ತೆಗೆದು ನೋಡಿಲ್ಲ. ಹೇಳಿದ ರಾಕಿ ಇಲ್ವಂತೆ ಅಂದರು. ಏನು ಹೇಳ್ತಾಯಿದ್ಯಾ ಸಾಗರ್, ಒಂದು ನಿಮಿಷ ಇರು. ನನಗೆ ಹೇಳಿದ ತಕ್ಷಣ 1 ನಿಮಿಷ ಏನೂ ಮಾತಾಡಲಿಲ್ಲ, ಕುತ್ಕೊಂಡು ಎಲ್ಲರಿಗೂ ಫೋನ್ ಮಾಡ್ತಾಯಿದ್ದೀನಿ. ದೀಪಿಕಾಗೆ ಫೋನ್ ಮಾಡ್ತಾಯಿದ್ದೀನಿ, ಪ್ರವೀಣಿಗೆ ಫೋನ್ ಮಾಡ್ತಾಯಿದ್ದೀನಿ, ಹಿತೇಶು, ಎಲ್ಲರ ನಂಬರು ಬ್ಯುಸಿ ಬರ್ತಾಯಿದೆ. ಕೊನೆಗೆ ಸತೀಶ್ ಅಣ್ಣ ಕಾಮಿಡಿ ಕಿಲಾಡಿ ಸೊಸೈಟಿ ಇದು ಡೈರೆಕ್ಷನ್ ಮಾಡ್ತಿರಲ್ಲ, ಅವ್ರಿಗೆ ಫೋನ್ ಮಾಡಿದಾಗ ಅವ್ನು ಕಣೋ ನಿಜ ಅಂದರು. ನಂಬಕ್ಕೆ ಆಗಿಲ್ಲ ಮೇಡಮ್. ಯಾಕೆ ಅಂತ ಹೇಳಿದ್ರೆ ಮೇ ಬಿ ಆಕ್ಸಿಡೆಂಟ್ ಏನಾರು ಆಗಿ ಆ ಥರ ಏನಾರು ಆಗಿ ತೀರೋಗಿದ್ರೆ ಅಂತ ನಾನು ಅಂದ್ಕೊಂಡಿದ್ದು. ಹಾರ್ಟ್ ಅಟ್ಯಾಕ್ ಅಂದಿದ ತಕ್ಷಣ 1 ಸೆಕೆಂಡು ಮನುಷ್ಯನ ಜೀವನ ಹೆಂಗಾಗೋಗಿದೆ. ನಾವೆಲ್ಲ ಕೇಳ್ತಾ ಇದ್ದೀವಿ ನಿಜವಾಗ್ಲೂ 40, 50, 60 ಇಯರ್ಸ್ಗೆ ಹಾರ್ಟ್ಗೆ ಏನೋ ಪ್ರಾಬ್ಲಮ್ ಆಗುತ್ತೆ, ತೀರೋಗ್ತಾರೆ ಅಂತ. 33 ಇಯರ್ಸು. ಮತ್ತು ತುಂಬ ಎನರ್ಜಿ, ಸಖತ್ ಎನರ್ಜಿ ಇತ್ತು ಅವನಿಗೆ. ಅಷ್ಟು ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ದವನು ಇಮಿಡಿಯೇಟಾಗಿ ಹಿಂಗೆ ಆಗ್ತಾನೆ ಅಂದರೆ ನೆನ್ನೆಯಿಂದನೂ ನಂಗೆ ತುಂಬ ಬೇಜಾರಾಗ್ತಿರೋದೇನೆಂದರೆ ಸುತ್ತಲೂ ಇರೋರನ್ನು ನಗಿಸ್ತಾ ಇದ್ದ, ಅವನು ನಗ್ತಾ ಇದ್ದ. ನಗ್ತಾನೆ ನಮ್ಮನ್ನು ಬಿಟ್ಟು ಹೊರಟೋಗ್ಬಿಟ್ಟ. ಅಂದರೆ ಡ್ಯಾನ್ಸ್ ಮಾಡಿಕೊಂಡು ನಗ್ತಾ ಖುಷಿಯಾಗಿದ್ದು ನಮ್ಮನ್ನೆಲ್ಲ ಬಿಟ್ಟು ಹೊರಟೋದ. ನನಗೆ ನಿಜವಾಗ್ಲೂ ನೆನ್ನೆಯಿಂದನೂ ನಮ್ಮ ಪ್ರವೀಣ ಆಗಿರ್ಬೋದು, ದೀಪಿಕಾ ಆಗಿರ್ಬೋದು, ಸೂರಜ್, ಇವ್ರುಗಳನ್ನೆಲ್ಲ ನೋಡ್ತಿದ್ರೆ ನಾವು ದೂರ ಇದ್ದೀವಿ. ನಾವು ಇವೆಂಟ್ಸ್ಗಳಿಗೆ ಸಿಗ್ತಾ ಇರ್ತೀವಿ, ಇಲ್ಲ ಪ್ರೋಗ್ರಾಮ್ಸ್ಗಳಿಗೆ, ಅಂದರೆ ಫೋನ್ ಕಾಂಟ್ಯಾಕ್ಟ್ಸ್ ಎಲ್ಲ ಇರ್ತಾ ಇರ್ತೀವಿ. ಬಟ್ ಆ ನೋವು ನಮಗೆ ಅಷ್ಟು ನೋವಾಗತ್ತೆ. ಇನ್ನು ಜೊತೆಲೇ ಇದ್ದವ್ರಿಗೆ, ಒಂದೇ ರೂಮಲ್ಲಿ ಇದ್ದವ್ರಿಗೆ ನಿಜವಾಗ್ಲೂ ಅದನ್ನು ನಂಗೆ ನೋಡೋಕ್ಕೆ ಆಗ್ತಿಲ್ಲ. ಆ ವೀಡಿಯೋಸ್ಗಳೆಲ್ಲ ನೋಡಿದಾಗ ತುಂಬ ಬೇಜಾರಾಗಿ ಸ್ಟಾರ್ಟ್ ಆಗ್ತಿದೆ. ಅವನಿಲ್ಲ ಅನ್ನೋದನ್ನು ನಮ್ಮ ಕೈಲಿ ಊಹಿಸ್ಕೊಳ್ಳೋಕ್ಕೆ ಆಗ್ತಿಲ್ಲ. ಯಾಕಂದರೆ ನಾನು ಮೊನ್ನೆ ಒಂದು 15 ದಿವಸದ ಮುಂಚೆ ಪ್ರೋಗ್ರಾಮಲ್ಲಿ ಸಿಕ್ಕಿದ್ವಿ. ಪ್ರೋಗ್ರಾಮ್ಸ್ಗಳು ಅಂದರೆ ಇವೆಂಟ್ಸ್ಗಳು ಮಾಡ್ತಾನೆ ಇರ್ತೀವಿ, ಉತ್ತರ ಕರ್ನಾಟಕಗಳು ಹೋಗ್ತಿರ್ತೀವಿ. ಈಗ 21ಕ್ಕೆ ಪ್ರೋಗ್ರಾಮಿಗೆ ಮಾತಾಡಿದ್ದೆ. ಆಯಿತು ಬರೋಣ ಅಂತಲೇ ಒಂದಿದ್ದ. ಸಡನ್ನಾಗಿ ಅದು ಅದೇ ಏನು ಮಾತಾಡಬೇಕು ಗೊತ್ತಾಗ್ತಿಲ್ಲ ನಮಗೆ. ಪ್ರತಿಯೊಬ್ಬರು ನೆನ್ನೆಯಿಂದ ಸುಮಾರು ಎಷ್ಟು ಫೋನ್ ಎತ್ಬಿಟ್ಟಿದ್ದೀನೋ ನಾನು. ಅಷ್ಟು ಫೋನ್ ಮಾತಾಡಿದವ್ರಿಗೆಲ್ಲ ಎಲ್ಲರಿಗೂ ಏನು ಹೇಳೋಣ, ಹೆಂಗಾಯಿತು ತುಂಬ ಹತ್ರ ಇರೋರ್ಗೆ ಗೊತ್ತಿರುತ್ತೆ. ಈಗ ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಕೆಲವು ಊಹಾಪೋಹಗಳು ಶುರು ಮಾಡಿಬಿಟ್ರು, ಹಂಗಂತೆ ಹಿಂಗಂತೆ ಅಂತ. ಆ ಥರದ್ದೆಲ್ಲ ಏನೂ ಇಲ್ಲ. ಅಂದರೆ ಸ್ಟ್ರೆಸ್ಸು, ಬ್ಯಾಕ್ ಟು ಬ್ಯಾಕ್ ಶೂಟ್ ಕೆಲಸ ಮಾಡಿದ್ದಾನೆ. ಶೂಟಿಂಗ್ ಮುಗಿಸ್ಕೊಂಡು 2 ದಿನ ತುಂಬ ಸ್ಟ್ರೆಸ್ ಆಗಿರುತ್ತೆ, ನಿದ್ದೆ ಇರಲ್ಲ. ಮತ್ತು ನಮಗೆ ಹೊರಗಡೆ ಹೋದರೆ ಸರಿ ಊಟ ಸಿಕ್ಕಲ್ಲ. ಅಂದರೆ ಮನೆ ಊಟನೇ ನಮಗಿರಲ್ಲ. ಯಾವಾಗಲೂ ಹೋಟೆಲಲ್ಲಿ ಅಲ್ಲಿ ಇಲ್ಲಿ ಹೊರಗಡೆ ತಿಂತೀವಿ. ಏನು ಸಿಗುತ್ತೋ ಅಂತ ತಿನ್ನಬೇಕು, ಏನು ಸಿಗುತ್ತೋ ನೀರು ಕುಡಿಬೇಕು. ಕೆಲವು ಟೈಮಲ್ಲಿ ಗಂಟ್ಲಿಗೆ ಇನ್ಫೆಕ್ಷನ್ ಆಗುತ್ತೆ, ಈ ಡಸ್ಟ್ ಇನ್ಫೆಕ್ಷನ್ ಆಗಿರ್ಬೋದು. ಈ ಸ್ಟ್ರೆಸ್ ಇದ್ದಾಗ ಅಲ್ಲಿ ಪಾರ್ಟಿಲಿ ಡ್ಯಾನ್ಸ್ ಮಾಡಿದಾಗ ಗೊತ್ತಿಲ್ಲ ಅದು ಅಟ್ಲೀಸ್ಟ್ ಅವ್ನಿಗೆ. ಅಂದರೆ ಇವಾಗ ಅನ್ಕೊತೀವಿ ನಾವು, ಆ ಪೇಯ್ನ್ ಬಂದಿದ್ದ ತಕ್ಷಣ ಕರ್ಕೊಂಡು ಹೊರಟೋಗ್ಬೇಕಾಗಿತ್ತು. ಲೋ BP ಆಯಿತು. ಹಾರ್ಟ್ ಅಟ್ಯಾಕ್ ಆದಮೇಲೆ ಬಿ ಪಿ ಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಮಗೆ ಗೊತ್ತಿಲ್ಲಲ್ಲ. ಬಟ್ ನನಗೆ ತುಂಬ ಯೋಚನೆ ಮಾಡ್ತಿರೋದೇನೆಂದರೆ ಪಾಪ ಅವ್ರ ತಾಯಿ ಮತ್ತು ತಂಗಿ ಬಗ್ಗೆ. ನೆನ್ನೆ ಶಿವಣ್ಣ ಮಾತಾಡ್ತಾಯಿದ್ರು, ನಮ್ಮ KR ಪೇಟೆ ಅವರು. ನಾವೆಲ್ಲರೂ ಇದ್ದೀವಿ ನಿಮ್ಮ ಜೊತೆಗೆ, ಖಂಡಿತ ಇರ್ತೀವಿ. ಅದು ಫೈನಾನ್ಷಿಯಲಿ ಆಗಲಿ ಮತ್ತು ಒಂದು ಸಪೋರ್ಟಿವ್ ಆಗಲಿ. ಇವತ್ತು ಅವ್ನು ನೆನ್ನೆ ತೀರೋಗಿದ್ದಾನೆ ಅನ್ನೋ ವಿಚಾರಕ್ಕೆ ಅಂತಲ್ಲ. ಯಾಕಂದರೆ ನಾವೆಲ್ಲ ಕಾಮಿಡಿ ಕಿಲಾಡಿಯಿಂದ ಬಂದಾಗಲೂ ಒಂದು ಫ್ಯಾಮಿಲಿ ಥರನೇ ಇದ್ದೀವಿ. ಯಾರಿಗೇನೇ ಒಂದು ಸಮಸ್ಯೆ ಆದ್ರೂ ನಮ್ಮ ಕೈಲಾದಂತಹ ಎಲ್ಲರೂ ಒಂದು ಗ್ರೂಪ್ ಮಾಡಿಕೊಂಡು ಅವ್ರಿಗೇನು ಸಹಾಯ ಮಾಡಬೇಕು ಹಂಗೆ ಮಾಡ್ತಿದ್ವಿ. ಆ್ಯಕ್ಚುಲಿ ಅವ್ರ ತಂದೆ ತೀರೋದಾಗೂ ಕೂಡ ಎಲ್ಲರೂ ಒಂದು ಗ್ರೂಪ್ ಮಾಡಿ, ನಯನ ಒಂದು ಗ್ರೂಪ್ ಮಾಡಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅದು ಸಹಾಯ ಮಾಡೋಣ. ಯಾಕಂದರೆ ಯಾರೂ ಬಾಯಿ ಬಿಟ್ಟು ಹೇಳ್ಕೊಳ್ಳಲ್ಲ ಮೇಡಮ್. ಈ ಥರ ಆದಾಗ ನಮಗೆ ಸಮಸ್ಯೆಗಳಿದ್ದಾವೆ ಅಂತ ಹೇಳ್ಕೊಳಕ್ಕಾಗಲ್ಲ. ಶಿವಣ್ಣ ಹೇಳ್ತಾಯಿದ್ರು, ಅದಕ್ಕೆ ಅವ್ರ ಫ್ಯಾಮಿಲಿಗೆ ನಾವು ಅಷ್ಟೇ ಹೇಳೋಕ್ಕಾಗೋದು, ನಿಮ್ಮ ಜೊತೆಗೆ ನಾವು 30-35 ಜನನೂ ಇರ್ತೀವಿ. ತಂಗಿ ಮದುವೆ ಮಾಡಬೇಕು ಅಂತ ಹೇಳ್ತಾಯಿದ್ರು. ಹುಡುಗನ ಹುಡುಕಿದಾರೋ ಇಲ್ವೋ ಅದು ನಮಗೆ ಗೊತ್ತಿಲ್ಲ, ಕರೆಕ್ಟ್ ಮಾಹಿತಿ ಗೊತ್ತಿಲ್ಲ. ಆ ಥರ ಏನಾರು ಆಯಿತು ಅಂದರೆ ಮದುವೆಗೆ ಎಲ್ಲರೂ ಸಪೋರ್ಟ್ ಮಾಡ್ತೀವಿ, ನಿಲ್ಲಬೇಕು.
ಬಟ್ ರಾಖಿಗೆ ಅತಿ ದೊಡ್ಡ ಕನಸೇನೆಂದರೆ ಅವನ ಮದುವೆ ಆಗಲಿಲ್ಲ ಅಂದ್ರೂ ಅವ್ನ ತಂಗಿ ಮದುವೆನ ಜೋರಾಗಿ ಮಾಡಬೇಕು ಅಂತ. ಮತ್ತು ಅವ್ನು 4 years ಬ್ಯಾಕ್ ಅವ್ರ ತಂದೆ ತೀರೋದ್ಮೇಲೆ ಅವರು ತಂಗಿ ಹೇಳಿದರು, ನಮ್ಮಪ್ಪ ಇಲ್ಲ ಅನ್ನೋ ಕೊರಗನ್ನ ನೀಗಿಸ್ತಿದ್ದೇನೆ, ಇದ್ದಾರೆ ನಮ್ಮಪ್ಪನ ರೂಪದಲ್ಲಿ ನಿಂತ್ಕೊಂಡು ಎಲ್ಲ ಮಾಡ್ತಿದ್ದಾನೆ ಅಂತ ಹೇಳಿದರು. ಅಂದರೆ ತುಂಬ ಆಸೆಗಳು, ಕನಸುಗಳು, ಅವನ ಬಗ್ಗೆ ಅವ್ನಿಗೆ ಆಸೆ ಇರಲಿಲ್ಲ. ದೇವರಣೆಗೂ ಅವನ ಬಗ್ಗೆ ನಾನೇನೋ ಆಗಬೇಕು, ನಾನೇನೋ ಮಾಡಬೇಕು ಆಸೆ ಇರಲಿಲ್ಲ. ಬಂದಿದ್ದನ್ನು ಸ್ವೀಕರಿಸ್ಬೇಕು, ದೇವ್ರು ನಮ್ಗೇನು ಕೊಡ್ತಾನೋ ಅದನ್ನು ಸ್ವೀಕರಿಸ್ಬೇಕು ಅನ್ನೋದು ಆಸೆ ಆಯಿತು. ದೇವ್ರು ಕೊಟ್ಟಿದ್ದನ್ನೇ ಸ್ವೀಕರಿಸ್ಬಿಟ್ಟ ಅನ್ಸುತ್ತೆ. ಇಷ್ಟು ಬೇಗ ನಾವು ಅವನ್ನ ಕಳ್ಕೊತೀವಿ ಅನ್ನೋ. ಸರ್ ಅದೇ ಅವರು ಡ್ಯಾನ್ಸ್ ಮಾಡೋವಾಗ ಹಾರ್ಟ್ ಮೇಲೆ ಕೈ ಇಟ್ಕೊಂಡಿರ್ತಾರೆ. ಮೇ ಬಿ ಏನಾದರೂ ಪೈನ್ ಕಾಣಿಸ್ಕೊಂಡಿತ್ತಾ? ಪುನೀತ್ ರಾಜ್ಕುಮಾರ್ ಅವರು ಅಷ್ಟೇ, ಅವರು ಗುರುಕಿರಣ್ ಅವರ ಬರ್ತ್ಡೇನಲ್ಲಿ ಅವರು ಹಾರ್ಟ್ ಮೇಲೆ ಕೈ ಇಟ್ಕೊಂಡಿರ್ತಾರೆ. ಸೊ ಎಲ್ಲೋ ಒಂದು ಕಡೆ ಅಫ್ಕೋರ್ಸ್ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಅದು ಅಭ್ಯಾಸ ಇತ್ತು. ಆದರೆ ಇವ್ರದ್ದು ನೋಡ್ತಿದ್ರೆ ಒಂದು ರೀತಿ ಎಲ್ಲೋ ಪೈನ್ ಬಂದಿತ್ತು, ಅದಕ್ಕೆ ಏನಾದರೂ ಇಟ್ಕೊಂಡಿದ್ರಾ, ಡ್ಯಾನ್ಸ್ ಹೆಚ್ಚಾಗಿ ಏನಾದರೂ ಮಾಡಿಬಿಟ್ರಾ ಅನ್ನೋದೇ ಒಂದು ರೀತಿ. ಮೇಡಮ್ ಇಲ್ಲ, ಅವನು ಎಲ್ಲ ಫಂಕ್ಷನ್ಗಳಲ್ಲೂ ಡ್ಯಾನ್ಸ್ಗೆ ಮಾತ್ರ ಒಂಥರ ಯಾವ ಎನರ್ಜಿ ಅಂದರೆ, ನಾವೊಂದು 5 ನಿಮಿಷ ಡ್ಯಾನ್ಸ್ ಮಾಡಿ ಕುತ್ಕೊಂಡು ರಿಲ್ಯಾಕ್ಸ್ ಮಾಡ್ತಿದ್ವಿ. ಅವ್ನು ನಾನ್ ಸ್ಟಾಪ್ 1 hour 1.5 hour ಎಲ್ಲ ನಾವು ಡ್ಯಾನ್ಸ್ ಮಾಡಿರೋದು ನೋಡಿದ್ವಿ. ನಮ್ಮದು ಜಿ ಕುಟುಂಬ ಅವಾರ್ಡ್ಸ್ದು ನಾಮಿನೇಷನ್ ಪಾರ್ಟಿ ಎಲ್ಲ ಆದಾಗ ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಇಲ್ಲಿಂದ ಅಲ್ಲಿಗೆ 5 ನಿಮಿಷಕ್ಕೆ ಓಡೋಗಿ ಡ್ಯಾನ್ಸ್ ಮಾಡೋದು, ಆ ಗ್ಯಾಂಗಲ್ಲಿ ಡ್ಯಾನ್ಸ್ ಮಾಡೋದು, ಈ ಥರದ್ದೆಲ್ಲ ನಾವು ನೋಡಿದ್ದೀವಿ. ಬಟ್ ಇದು ಅದೇ ಮೇಡಮ್, ನಾವೇನು ಅನ್ಕೊಂಡ್ಬಿಡ್ತೀವಿ ಅಂದರೆ ಆರ್ಟಿಸ್ಟ್ಗಳಲ್ಲಿ, ಅಂದರೆ ಎಲ್ಲರೂ ಅಷ್ಟೇ, ದಯವಿಟ್ಟು ನಾನು ಬೇಡ್ಕೊತೀನಿ ಪ್ರತಿಯೊಬ್ಬರಲ್ಲೂ ಅಷ್ಟೇ, ಏನೋ ಒಂದು ಗ್ಯಾಸ್ಟ್ರಿಕ್ ಆಗಿದ ತಕ್ಷಣ ಇಲ್ಲೊಂದು ನೋವು ಬರುತ್ತೆ, ಇಲ್ಲೊಂದು ಪೇಯ್ನ್ ಬರುತ್ತೆ, ಅದನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಇವತ್ತಿನ ಆರೋಗ್ಯ ಹೆಂಗಿದೆ ಅಂತ ಯಾರೂ ಹೇಳೋಕ್ಕಾಗಲ್ಲ. ಒಂದು ನಮ್ಮ ಫುಡ್ಡು ಸರಿ ಇಲ್ಲ, ಇವಾಗ ನಾವು ತಿಂತಿರೋ ಊಟ ಸರಿ ಇಲ್ಲ, ನೀರು ಸರಿ ಇಲ್ಲ. ಅಂದರೆ ಯಾವುದ್ರಲ್ಲೂ ನಮಗೆ ಕ್ಯಾಲ್ಶಿಯಮ್ ಆಗಲಿ ಏನು ಸಿಗಬೇಕೋ ನಮ್ಮ ದೇಹಕ್ಕೆ ಸಿಗ್ತಾ ಇಲ್ಲ. ಬರೀ ಕೆಲಸದ ಒತ್ತಡ ಅಂದ್ಕೊಂಡು ಇಷ್ಟಿಷ್ಟೇ ಊಟ ಮಾಡ್ತೀವಿ, ಎಲ್ಲಂದ್ರಲ್ಲೇ ಇದು ಮಾಡ್ತಿದ್ದೀವಿ. ಏನೇ ಒಂದು ಸಣ್ಣ ಪ್ರಾಬ್ಲಮ್ ಆದರೂ ಸ್ವಲ್ಪ ಒಂದ್ಸರಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ. ನಾನು ಅಂದ್ಕೊಳ್ತಿರೋದು ಈ ಕರೋನಾ ಆದಮೇಲಂತೂ ಈ ಥರ ತುಂಬ ಕೇಸಸ್ಗಳು ಸ್ಟಾರ್ಟ್ ಆಗಿಬಿಟ್ಟಿದೆ. ಯಾಕೆ ಅಂತಲೇ ಗೊತ್ತಿಲ್ಲ. ಆಮೇಲೆ ಎಲ್ಲ ಚಿಕ್ಕ ಹುಡುಗರೇ, ಈ ಒಂದು 3 ವರ್ಷದಲ್ಲಿ ನೋಡಿದ್ರೆ ನನ್ನ ಫ್ರೆಂಡ್ ಸರ್ಕಲಲ್ಲೇ ಹಾರ್ಟ್ ಅಟ್ಯಾಕ್ ಆಗೋರು 25, 26, 28 ವರ್ಷದ ಹುಡುಗರು. ಇದನ್ನೆಲ್ಲ ನೋಡಿದಾಗ ನನಗನ್ನಿಸೋದು, ಅಪ್ಪ ಏನು ನಾವು ಏನೇನೋ ಮಾಡಬೇಕು ಅಂತ ಆಸೆ ಇಟ್ಕೊಂಡು ಏನು ಬಂತು, ದೇವ್ರ ಕರೆದಾಗಿ ಹಿಂಗೆ ಹೊರಟೋಗ್ತೀವಲ್ಲ ಅನಿಸ್ತು. ಬಟ್ ರಾಖಿ ವಿಚಾರದಲ್ಲಿ ನಾವು ಅವನು ನಿಜವಾದ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ನೋ ಒಂದು ಕ್ಲೂನೂ ಇಲ್ಲ ಮೇಡಮ್. ಯಾಕೆಂದರೆ ಅವ್ನು ಅಷ್ಟು ಎನರ್ಜಿ ಆಗಿದ್ದ. ಆಮೇಲೆ ಅವನ ಆ್ಯಕ್ಟಿವೇ ಬೇರೆ, ಅಷ್ಟು ಎನರ್ಜಿಯಾಗಿ ಇದ್ದವನಿಗೆ ಹಾರ್ಟ್ ಪ್ರಾಬ್ಲಮ್ ಬರುತ್ತೆ ಅಂದರೆ ಅಲ್ಲ. ಇಟ್ಕೊಂಡಿದ್ದು ನಾನು ವಿಡಿಯೋ ಅಬ್ಸರ್ವ್ ಮಾಡಿದೆ, ಹಿಂಗೆ ಉಚ್ಕೊತಾನೆ ನೋವು ಬರ್ತಿದೆ ಅಂತ. ಸೊ ಆ ಥರ ನೋವು ಬಂದಾಗಾದರೂ ಅಟ್ಲೀಸ್ಟ್ ಹೋದರೆ, ಅಂದರೆ ನಾವು ಅನ್ಕೊತೀವಿ ಆ ಟೈಮ್ಗೆ ನಾವು ನೆಗ್ಲೆಕ್ಟ್ ಮಾಡೋದೇ. ಅಲ್ಲಿ ಏನೋ ಒಂದು ಸಣ್ಣದಾಯಿತು ಅಂದಿದ ತಕ್ಷಣ ಬಿಟ್ಬಿಟ್ವಿ. ಏನಾಯಿತು ಅಂತ ಕೇಳಿದ್ರ ನೀವಲ್ಲಿ? ಅದೇ ಸುಸ್ತಾದ ಕೂತ್ಕೊಂಡ್ರು ಅಷ್ಟೇ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಷ್ಟ್ರಲ್ಲಿ ಅವನಿಲ್ಲ ಅಂತ ಹೇಳಿದರು. ಅನೀಶು ವಿಚಾರಗಳನ್ನೆಲ್ಲ ತಿಳಿಸ್ಕೊಟ್ಟಿದ್ದು. ಅಂದರೆ ನೆನ್ನೆ ರಾತ್ರಿ, ಅಂದರೆ ನೆನ್ನೆ ಬೆಳಗ್ಗೆ 1-1:30 ವಾಟ್ಸಪ್ ಗ್ರೂಪಲ್ಲಿ ಮೆಸೇಜಸ್ಗಳು ಬರ್ತಾನೆ ಇತ್ತು, ಎಲ್ಲ ಇಲ್ಲಿ ಬನ್ನಿ 5:30 ಅಷ್ಟೊತ್ತಿಗೆ ಬಂದುಬಿಡಿ ಅಂತೆಲ್ಲ. ವಿಚಾರ ಅಂದರೆ ಅದೇ, ಅವನು ಪೇಯ್ನ್ ಬಂದಿದೆ ಆನ್ ಸ್ಪಾಟ್. ಅಂದರೆ ಒಂದು 5 ನಿಮಿಷನೂ ಟೈಮ್ ಕೊಟ್ಟಿಲ್ಲ ದೇವರು. ಅವರಿಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಚಾನ್ಸೇ ಇಲ್ಲ ಮೇಡಮ್. ಯಾರೇ ಆಗಲಿ, ಆ್ಯಕ್ಚುಲಿ ಇವಾಗ ಸ್ವಲ್ಪ ದಪ್ಪ ಇರೋರಿಗೆ ಹಾರ್ಟ್ ಪ್ರಾಬ್ಲಮ್ಮು, ಕೊಲೆಸ್ಟ್ರಾಲಿಂದ ಅಂತೆಲ್ಲ ಅನ್ಕೊತಿದ್ವಿ. ಇವತ್ತು ಸಣ್ಣ ಇರೋರಾಗಲಿ ದಪ್ಪ ಇರೋರಾಗಲಿ ಹೇಳೋಕ್ಕೆ ಆಗ್ತಿಲ್ಲ. ಸರ್, ನೀವು ಕಾಮಿಡಿ ಕಿಲಾಡಿಗಳು ಸೀಸನ್ 2 ಅವರು 3, ಸೊ ನೀವು ಅವರು ಬಂದ ಮೊದಲನೇ ದಿನದಿಂದನೂ ಅವ್ರನ್ನ ನೋಡಿರ್ತೀರ ನೀವು. ಸೊ ಹೇಗಿರ್ತಾಯಿದ್ರು ಎಲ್ಲರ ಜೊತೆ ಬಂದಾಗ? ಅವ್ರಿಗೆ ನಾನು ಇಲ್ಲಿ ಏನಾದರೂ ಒಂದು ಅಚೀವ್ ಮಾಡಬೇಕು, ಗುರುತಿಸ್ಕೊಳ್ಬೇಕು ಅನ್ನೋ ಹಪಾಪಿ ಹೇಗಿತ್ತು? ನಿಮ್ಮ ಜೊತೆ ಎಲ್ಲ ಹೇಗಿರ್ತಾಯಿದ್ರು? ನಾವು ನೋಡಿದ್ದೀವಿ, ಯಾವಾಗಲೂ ನಗುಮುಖದಿಂದನೇ ಅವರು ಇರ್ತಾಯಿದ್ರು, ಎಲ್ಲರೂ ನಗಿಸ್ತಾಯಿದ್ರು. ಸೊ ನೀವು ನೋಡಿದಂತೆ ರಾಕೇಶ್ ಅವ್ರ ಬಗ್ಗೆ ಹೇಳೋದಾದರೆ? ಮೇಡಮ್, ರಾಖಿ ಬಂದಿದ್ದು ವೈಲ್ಡ್ ಕಾರ್ಡ್ ಎಂಟ್ರಿಲಿ ಚಾಂಪಿಯನ್ಶಿಪ್ಗೆ. ಅಲ್ಲಿ ಬಂದಾಗ ಅವನಿನ್ನು ಸೀಸನ್ 3 ಮುಂಚೆ ಚಾಂಪಿಯನ್ಶಿಪ್ ನಡೀತಿತ್ತು. ಶರಣಯ್ಯ ಸರ್ ಅವನ್ನ ಸೆಲೆಕ್ಷನ್ ಮಾಡಿದ್ದು. ಶರಣಯ್ಯ ಸರ್ದು ಸೆಲೆಕ್ಷನ್ ಯಾವತ್ತೂ ತಪ್ಪಾಗಲ್ಲ ಮೇಡಮ್. ಯಾಕಂದರೆ ಅವರು ಒಂದು ಮಖದಲ್ಲೇ ಕಂಡುಹಿಡಿದ್ಬಿಡ್ತಾರೆ ಇವರು ವರ್ಕ್ ಆಗ್ತಾರಾ ಅಥವಾ ಹೇಗೆ ಮಾಡ್ತಾರೆ ಅನ್ನೋದನ್ನೆಲ್ಲ ಕ್ಲೀನಾಗಿ ಕಂಡುಹಿಡಿತಾರೆ ಶರಣಯ್ಯ ಸರ್. ಯಾಕಂದರೆ ಅವ್ರದ್ದು ಇದೇ ಬೇರೆ. ಸೊ ಇವ್ನು ನೋಡಿದ ತಕ್ಷಣ ನಮಗೆ ಫಸ್ಟು ಸಣ್ಣದೇ ಸಿಕ್ತಿತ್ತು ಅವನಿಗೆ ಕ್ಯಾರೆಕ್ಟರ್ಗಳು. ಆಮೇಲೆ ಸ್ಟೇಜ್ ಫಿಯರ್ ತುಂಬ ಇದೆ ಅಂತ ಅವ್ನು ಹೇಳ್ಕೊಂಡಿದ್ದ. ಆಮೇಲೆ ಸೀಸನ್ 3 ಇವನೊಬ್ಬ ಡೈರೆಕ್ಟ್ ಇದಾಗಿ ಬಂದಾಗ ಎಲ್ಲರನ್ನೂ ತಿನ್ನೋ ಅಂಥ ಪ್ರತಿಭೆ ಆಗೋದ ಮೇಡಮ್. ಅಲ್ಲಿ ರಾಖಿ ಕೈಗೆ ಯಾವ ಸ್ಕಿಟ್ ಕೊಟ್ರೂ ಗೆಲ್ಲಿಸ್ಬಿಡ್ತಾನೆ ಅನ್ನೋ ಒಂದು ನಂಬಿಕೆ ಬಂತು. ನಮ್ಗಳಿಗೆ ಸಣ್ಣ ಕ್ಯಾರೆಕ್ಟರ್ ಸಿಕ್ತಿತ್ತು. ಸೀಸನ್ 2, 3 ಮಾಡಿದ್ರು, ಚಾಂಪಿಯನ್ಶಿಪ್ ಮಾಡಿದ್ರು,
ಇವನ್ ಬಂದು ಬರೀ ಎಷ್ಟು 2-3 ಎಪಿಸೋಡ್ಗೆ ಶೈನ್ ಆಗ್ಬಿಟ್ಟ. ಹೆಬ್ಬಾವ್ದು ಒಂದು ಸ್ಕಿಟ್ಟು, ಕುಡ್ಕುನ್ ಕ್ಯಾರೆಕ್ಟ್ರು, ನಮ್ಗೆ ತುಂಬ ಹೆಮ್ಮೆ ಅನಿಸಿದ್ದು ಒಂದ್ಸರಿ ಡಿ ಬಸ್ ದರ್ಶನ್ ಸರ್ ಅವನ ಕ್ಯಾರೆಕ್ಟ್ರನ್ನ ಗುರ್ತಿಸಿ ಬಂದು ಮಾತಾಡಿಸಿ ಅವತ್ತು ಫೋಟೋ ತೆಗೆಸ್ಕೊಂಡಿದ್ರು. ಎಷ್ಟು 40-60 ಜನ ಇದ್ದೀವಿ ಅಂದರೆ ಒಬ್ಬರನ್ನ ಗುರ್ತಿಸ್ತಾರೆ ಅಂದರೆ ಅವನಲ್ಲಿ ಇನ್ನೊಂದೇನೋ ಬೇರೆ ಟ್ಯಾಲೆಂಟ್ ಇದೆ. ನಮ್ಮ ಜೊತೆ ತುಂಬ ಚೆನ್ನಾಗಿದ್ರು ಮೇಡಮ್. ಅಂದರೆ ನಮಗೆ ಚಾಂಪಿಯನ್ಶಿಪ್ ಎಲ್ಲ ಮಾಡ್ಬೇಕಾದ್ರೆ ಒಂದು ಟೀಮ್ ಮಾಡಿದರು. ಸೊ ಅವ್ರವ್ರ ಟೀಮ್ ಬಗ್ಗೆ ಅವ್ರವ್ರು ಇರ್ತಿದ್ರು. ಬಟ್ ನಮ್ಗೆ ಯಾವಾಗ ಕಾಮಿಡಿ ಕಿಲಾಡಿ ಎಲ್ಲ ಮುಗೀತು, ನಾವು ಇವೆಂಟ್ಸ್ಗಳಿಗೆ ಹೋಗೋಕ್ಕೆ ಶುರು ಮಾಡಿದ್ವಿ. ಅಲ್ಲಿಂದ ತುಂಬ ಹತ್ರ ಆಗ್ಬಿಟ್ಟ. ಆಮೇಲೆ ಈಗ ನಮ್ಮ ಮನೇಲಿ ಏನೇ ಫಂಕ್ಷನ್ ಆದ್ರೂ ದೀಪಿಕಾ, ಪ್ರವೀಣ, ಹಿತೇಶು, ಸೂರಜು, ರಾಕಿ, ಈಗ ರೀಸೆಂಟಾಗೆ ಒಂದು 2 ತಿಂಗಳು ಮುಂಚೆ ನನ್ನ ವೈಫ್ ಬರ್ಡೇ ಇತ್ತು. ಆ ಬರ್ತಡೇಲಿ ನಾವು ನಿಜವಾಗ್ಲೂ ಅವ್ನು ನೋಡಿನೇ ಸುಮ್ಮನೆ ಆಗ್ಬಿಡಿ. ಇಲ್ಲಿ ಯಾರು ಬೇರೆ ಫೋಕಸ್ಸೇ ಆಗ್ತಿಲ್ಲ ಅವನು ಆಡ್ತಾ ಇದ್ದಿದ್ದು. ನನ್ನ ಹತ್ರ ಒಂದು ವಿಡಿಯೋ ಇದೆ, ಅದು ನೋಡಿದಾಗೆಲ್ಲ ನಂಗೆ ತುಂಬ ಬೇಜಾರಾಗತ್ತೆ. ಅಂದರೆ ನನ್ನ ವೈಫ್ನೇ ನಾನು ಹಿಂಗೆ ಹಗ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ಕಡೆ ಅವ್ನು ಫೋಕಸ್ ಮಾಡಿದಾಗ ಏನಾಯ್ತಣ್ಣ ಅಂದರೆ ನನಗೆ ಯಾರೂ ಇಲ್ಲ, ಅಂದರೆ ನಾವೆಲ್ಲ ಕಮಿಟೆಡು, ಅವ್ನಿಗೆ ಯಾರೂ ಇಲ್ಲ. ಇವತ್ತು ತುಂಬ ಅದನ್ನೆಲ್ಲ ನೆನೆಸ್ಕೊಳ. ಮತ್ತೆ ಅವ್ನ ಮನೆಗೆ ಹೋದಾಗ ಒಳ್ಳೆ ಕುಕ್ ಮಾಡ್ತಾನೆ ಅವನು. ಅವ್ರ ಸ್ಟೈಲಲ್ಲಿ ಸುಕ್ಕ ಏನೋ ಮಾಡ್ತಿದ್ದ. ನನ್ನ ವೈಫ್ ಯಾವುದೋ ವೀಡಿಯೋ ಕಂಟೆಂಟ್ಗೋಸ್ಕರ ಅವರು ಮನೇಲಿ ಅವ್ನು ಅಡುಗೆ ಮಾಡೋ ವೀಡಿಯೋನ ಮಾಡಿದ್ರು. ಆಮೇಲೆ ಅವ್ನು ಚೆನ್ನಾಗಿದ್ದಿದ್ದು ನೋಡಿಬಿಟ್ಟು ಅದನ್ನು ವೈಫು ಒಂದು ಡಬ್ಬದಲ್ಲಿ ಹಾಕ್ಸ್ಕೊಂಡು ಸುಕ್ಕ ಪೌಡ್ರು ತೊಗೊಂಬಂದು. ನೆನ್ನೆ ಆ ಪೌಡ್ರು ಡಬ್ಬ ನೋಡಿದಾಗ ಅನಿಸ್ತಾಯಿತ್ತು, ಮೊನ್ನೆ ಎಲ್ಲ ಹಿಂಗಿದ್ರು ನಮ್ಮ ಜೊತೆ, ಗೊತ್ತಿಲ್ಲ ಅಂದರೆ ಗೊತ್ತೇ ಇಲ್ಲ ನೋಡಿ. 24 ಅವರ್ಸ್ಗೆ ಏನೇನೆಲ್ಲ ಆಗೋಯ್ತು ಆಗಲೇ. ಬಟ್ ತುಂಬ ಆ್ಯಕ್ಟಿವ್ ಆಗಿದ್ದ ಮೇಡಮ್. ಅವ್ನಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ನೋದು ನಂಬೋಕೆ ತುಂಬ ಕಷ್ಟ, ತುಂಬಾ ಕಷ್ಟ. ಯಾಕಂದರೆ ಅಷ್ಟು ಆ್ಯಕ್ಟಿವ್ ಆಗಿರೋ ಹುಡುಗನಿಗೆ ಅಷ್ಟು ಹಂಗೆ ಸಡನ್ನಾಗಿ ಹಂಗಾಗುತ್ತೆ ಅಂದರೆ. ಮೇ ಬಿ ರಕ್ಷಿತಾ ಅವ್ರು ಹೇಳ್ತಾ ಇದ್ರು ನಿನ್ನೆ, ಅಂದರೆ ದರ್ಶನ್ ಅವ್ರು ಫೋನ್ ಮಾಡಿ ಕೇಳಿದ್ರು ನನಗೆ ಅಂತ. ನೀವು ಹೇಳಿದ್ರಲ್ಲ ಅವರು ಫೋಟೋ ತೆಗೆಸ್ಕೊಂಡಿದ್ರು ಅಂತ, ಬಂದು ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತ. ಮೇ ಬಿ ಅದಕ್ಕೆ ಇರ್ಬೋದು, ಗುರ್ತಿಟ್ಕೊಂಡು ಅವ್ರು ಕೇಳಿದ್ರು. ಇಲ್ಲ, ಅವ್ನ ಕ್ಯಾರೆಕ್ಟ್ರು, ಒಂದು ಕುಡ್ಕೊಂಡ್ ಕ್ಯಾರೆಕ್ಟ್ರನ್ನ ತುಂಬ ಇಷ್ಟಪಟ್ಟಿದ್ರು. ಒಂದು ಕಬಡ್ಡಿ ಸ್ಕಿಟ್ ಮಾಡಿದ್ರು ಕುಡ್ಕೊಂಡು. ಅದರಲ್ಲಿ ದರ್ಶನ್ ಸರ್ ಅವ್ರನ್ನ ನೋಡಿ ಗುರ್ತಿಸಿ, ಅಂದರೆ ದರ್ಶನ್ ಸರ್ ಎಲ್ಲ ನಮ್ಮ ಕಾಮಿಡಿ ಕಿಲಾಡಿಲಿ ಎಲ್ಲರನ್ನೂ ಗುರ್ತಿಸ್ತಾರೆ. ನನ್ನನ್ನು ಗುರ್ತಿಸಿದ್ದಾರೆ ತುಂಬ ಜನ. ಅಂದರೆ ನಾವು ಯಾವತ್ತೂ ಅವ್ರನ್ನ ಭೇಟಿನೇ ಆಗಿಲ್ಲ. ಅವರು ಕಲಾವಿದ್ರನ್ನ ಬೇಗ ಗುರ್ತಿಸ್ತಾರೆ, ನಮ್ಮನ್ನೆಲ್ಲ ನೋಡಿದ್ದಾರೆ. ಬಟ್ ರಾಕಿ ವಿಚಾರದಲ್ಲಿ ಅವತ್ತು ತುಂಬ ಖುಷಿ ಆಗೋಯ್ತು. ಯಾಕಂದರೆ ಅಲ್ಲಿವರೆಗೂ ನಾವು ಯಾವತ್ತೂ ನೋಡೇ ಇರಲಿಲ್ಲ ಅವ್ರನ್ನ. ರಕ್ಷಿತಾ ಮ್ಯಾಮ್ಗೆ ಒಂದು ತುಂಬ ಅಂದರೆ ಒಂದಷ್ಟು ಜನ ಇದ್ದಾರೆ ಹತ್ರ. ಮಗನೇ ಅಂತ ಕರೀತಾರೆ. ಏನಾದ್ರು ಪ್ರಾಬ್ಲಮ್ ಆಯಿತು ಅಂದರೆ ಒಂದು ಕಾಲ್ ಮಾಡಿರಿ, ನಾನು ಇದ್ದೀನಿ ಅಂತ ಹೇಳ್ತಾರೆ. ಬಟ್ ರಾಕಿ ವಿಚಾರದಲ್ಲಿ ಮೇಡಮ್ ನಿಜವಾಗ್ಲೂ ಯಾರಿಗೂ ತಡ್ಕೊಳಕ್ಕೆ ಆಗ್ತಿಲ್ಲ ಮೇಡಮ್. ಇಷ್ಟು ಬೇಗ ಅವ್ನು ಹಿಂಗೆ ಆಗ್ತಾನೆ ಅನ್ನೋದು ಏನು ಮಾಡೋಕ್ಕಾಗ್ತಿಲ್ಲ ನಮ್ಮ ಕೈಯಲ್ಲಿ. ಸರ್, ಫೈನಾನ್ಷಿಯಲ್ ಸ್ಟೆಬಿಲಿಟಿ ಎಲ್ಲ ಹೇಗಿತ್ತು ಅಂದರೆ ಅವ್ರ ತಂದೆ ಎಕ್ಸ್ಪೈರ್ಡ್ ಆದಮೇಲೆ? ಅಂದರೆ ಲೈಕ್ ನೀವು ಹೇಳ್ತಾ ಇದ್ರಿ ಈವೆಂಟ್ಗಳೆಲ್ಲ ಸಿಗ್ತಿದೆ ಮತ್ತು ಫುಲ್ ಬ್ಯುಸಿ ಇದ್ರಂತೆ ಇತ್ತೀಚೆಗೆ. ಸೊ ಆದರೂ ಸಹ ಆರ್ಥಿಕ ಸ್ಥಿತಿ ಎಲ್ಲವೂ ಚೆನ್ನಾಗಿತ್ತ? ಲೈಕ್ ತಂಗಿ ಮದುವೆ ಮಾಡಬೇಕು ಅಂತ ಎಲ್ಲ ಫಿಕ್ಸ್ಡ್ ಡೆಪಾಸಿಟ್ ಎಲ್ಲ ಮಾಡ್ಕೊಂಡಿದ್ರಂತೆ. ಅದೊಂದೇ ನನಗೆ ಕನಸಿರೋದು ಅಂತ. ತನ್ನ ಕನಸುಗಳನ್ನೇನಾದರೂ ನಿಮ್ಮ ಜೊತೆ ಹಂಚ್ಕೊಂಡಿದ್ರಾ? ಅಂದರೆ ಈಗ ವಿನ್ನಿಂಗ್ ಅಮೌಂಟ್ ಏನಿತ್ತು ಅದನ್ನು ತಂಗಿ ಮದುವೆಗೆ ಅಂತ ಸೇವ್ ಮಾಡಿಟ್ಟಿದ್ದ. ಬಟ್ ಅದ್ರ ಜೊತೆಗೆ ಏನಂತ ಹೇಳಿದ್ರೆ ಇವಾಗ ನಮ್ಮ ಕಲಾವಿದ್ರಿಗೆ ತುಂಬ ಕಷ್ಟ ಆಗಿದೆ ಮೇಡಮ್. ಬಿಕಾಸ್ ಏನಂತ ಹೇಳಿದ್ರೆ ಈಗ ರಂಗಭೂಮಿ ನಾವೆಲ್ಲ ರಂಗಭೂಮಿ ಕಲಾವಿದರು ಸ್ಟೇಜಿಗೆ ಬಂದ್ವಿ, ಕಲ್ತ್ಕೊಂಡ್ವಿ. ಈಗ ಕೆಲವು ಆಫರ್ಸ್ಗಳು ಬರೋದು ಕಮ್ಮಿ ಆಗೋಯ್ತು, ತುಂಬ ಜನಕ್ಕೆ ಕಮ್ಮಿ ಆಗಿದೆ. ಬಿಕಾಸ್ ಏನಂದರೆ ಸೋಷಿಯಲ್ ಮೀಡಿಯಾದಿಂದ ಅಲ್ಲಿ ಯಾವುದೋ ವ್ಯೂಸು ಮತ್ತು ಇನ್ನೊಂದೇನೋ ಕಂಟೆಂಟಿಂದಾಗಿ 4 ಗೋಡೆ ಮಧ್ಯೆ ಒಂದು ವಿಡಿಯೋ ವೈರಲ್ ಆದರೆ ಹಾಕೊಳ್ಳೋರು ಕೂಡ ಇವರಿಂದ ನಮ್ಗೆ ಯೂಸ್ ಆಗುತ್ತೆ, ಅಂದರೆ ವ್ಯೂಸ್ ಆಗುತ್ತೆ ಅನ್ನೋ ಕಾರಣದಿಂದ ಸೊ ಇವ್ರಿಗೆಲ್ಲ ಕಮ್ಮಿ ಆಯಿತು. ಅದಕ್ಕೇನಾಯಿತು ಅಂದರೆ ಬಂದಿದ್ದನ್ನೆಲ್ಲ ಒಪ್ಕೊಂಡು ಮಾಡೋಕ್ಕೆ ಶುರು ಮಾಡಿದ್ವಿ. ಅಂದರೆ ನಾವು ಒಂದು ದಿವಸನೂ ಫ್ರೀ ಇರಬಾರ್ದು ಅನ್ನೋದನ್ನ ಇದು ಮಾಡಿಕೊಂಡು ಈಗ ರಾಕಿದು ಅಷ್ಟೇ ಬ್ಯಾಕ್ ಟು ಬ್ಯಾಕ್ ಅವನಿಗೆ ಕೆಲಸ ಹೆಂಗಿತ್ತು ಅಂದರೆ ಈವೆಂಟ್ಸ್ಗಳು ಮಾಡ್ತಿದ್ದ. ಕಾಂತಾರ 2 ಅಲ್ಲಿ ಮಾಡ್ತಿದ್ನಲ್ಲ, ಸೊ ಹಾಗಾಗಿ ಗೆಟಪ್ ಚೇಂಜ್ ಮಾಡೋಕ್ಕಾಗ್ತಿರ್ಲಿಲ್ಲ ಅವನು. ಹಾಗಾಗಿ ಬೇರೆ ಸಿನಿಮಾಗಳು ಸೀರಿಯಲ್ಗಳು ಅಂದರೆ ಮಾಡೋಕ್ಕಾಗಲ್ಲ, ಯಾಕಂದರೆ ಅವ್ನ ಗೆಟಪ್ ಬೇರೆ ಥರ ಇತ್ತಂತೆ. ಸೊ ಹಾಗಾಗಿ ಏನೂ ಮಾಡಿರಲಿಲ್ಲ. ಫೈನಾನ್ಷಿಯಲಿ ಕಷ್ಟನೇ ಇದ್ದೀವಿ ಮೇಡಮ್. ಯಾಕೆ ಅಂತ ಹೇಳಿದ್ರೆ ಇವತ್ತು ನಾವು ತಿಂಗಳಲ್ಲಿ 1-2 ದಿವಸ 3 ದಿವಸ ಅಷ್ಟೇ ಬ್ಯುಸಿ ಇರೋದು ಈವೆಂಟ್ಸ್ಗಳಲ್ಲಿ. ಸೀರಿಯಲ್ಗಳಿದ್ದಾಗ ಓಕೆ ಸೀರಿಯಲ್ ಮಾಡ್ತಾಯಿದ್ವಿ. ಈಗ ಅವನು ಸೀರಿಯಲ್ ಮಾಡ್ತಿದ್ದೆ, ಸೀರಿಯಲ್ ಮುಗೀತು. ಸಿನಿಮಾಗಳ ಆಫರ್ ಬರಬೇಕು, ಸಿನಿಮಾಗಳು ಥಿಯೇಟ್ರಲ್ಲಿ ನಿಲ್ತಾ ಇಲ್ಲ. ಬಟ್ ಅವನು ಫೈನಾನ್ಷಿಯಲಿ ಏನಂತ ನಾವು ಇದಿರಲಿಲ್ಲ, ಸ್ಟೇಬಲ್ ಇರಲಿಲ್ಲ ಅವನು. ಫೈನಾನ್ಷಿಯಲಿ ಏನಂತ ಹೇಳ್ಕೊಳ್ಳೋ ರೀತಿಗೆ ಏನಿರಲಿಲ್ಲ. ವಿನ್ನಿಂಗ್ ಅಮೌಂಟನ್ನ ತಂಗಿ ಮದುವೆಗೆ ಅಂತ ಇದು ಮಾಡ್ಕೊಂಡಿದ್ದು.
ಬಟ್ ಜೀವನಕ್ಕೆ ಅಂದರೆ ನಡೀತಾ ಇತ್ತು. ಇವಾಗ ಒಂದು ಇವೆಂಟ್ಸ್ ಮಾಡ್ತಿದ್ವಿ, ತಿಂಗಳಲ್ಲಿ ಒಂದು 3-4 ಇವೆಂಟ್ ಬಂದರೆ, ಒಂದು 2-3 ಸಿನಿಮಾದು ಡೇಟ್ಸ್ ಬಂದರೆ ಜೀವನ ನಡೆಯೋಕ್ಕೆ ಏನು ಸಮಸ್ಯೆ ಇರಲಿಲ್ಲ. ಅಂದರೆ ಸೆಟಲ್ ಆಗಿಬಿಟ್ಟಿದೆ ಅನ್ನೋದು ಸುಳ್ಳು. ಸರ್, ಈಗ ಕಾಂತಾರ 1 ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ರು, ಅದ್ರ ಬಗ್ಗೆ ಏನೋ ತುಂಬ ಖುಷಿನಲ್ಲಿದ್ದರಂತೆ ಅವರು. ಅಂದರೆ ಒಳ್ಳೆ ಪಾತ್ರ ಸಿಕ್ಕಿದೆ, ನಾನು ಈ ಪಾತ್ರದಲ್ಲಿ ಅಭಿನಯ ಮಾಡಿದ್ರೆ ಲೈಕ್ ನಂದು ರಿಲೀಸ್ ಆದಮೇಲೆ ನನ್ನ ಚರಿಷ್ಮಾ ಏನಾದರೂ ಚೇಂಜ್ ಆಗ್ಬೋದು, ಬದಲಾಗ್ಬೋದು ಅಂತ ತುಂಬ ಕನಸು ಕಟ್ಕೊಂಡಿದ್ರಂತೆ. ಸೊ ಅದ್ರ ಬಗ್ಗೆ ನಿಮ್ಮ ಜೊತೆ ಯಾವತ್ತಾದರೂ ಮಾತನಾಡಿದ್ರಾ? ಆಫರ್ ಎಲ್ಲ ಬಂದಮೇಲೆ ನೀವೇನಾದರೂ ಸಿಕ್ಕಿದ್ರಾ? ಸಿಗ್ತಾನೆ ಇರ್ತಿದ್ವಿ. ಅಂದರೆ ನಾನು ಹೇಳದ್ನಲ್ಲ, ಟೊಪ್ಪಿ ತೆಗೆದಾಗ ಗೆಟಪ್ ನಮ್ಮ ಪರ್ಸ್ನಲಿ ರಿವೀಲ್ ಆಯ್ತಲ್ಲ, ಏನು ಇದು ಅಂದಾಗ ಅವಾಗ ಹೇಳ್ದ, ಈ ಥರ ಸಿನಿಮಾ ಮಾಡ್ತಾ ಇದ್ದೀವಿ. ಆಮೇಲೆ ನಾವುಗಳು ಆರ್ಟಿಸ್ಟ್ಗಳು ಏನೇ ಕೆಲಸ ಆಗಬೇಕಾದ್ರೆ ಹೇಳಬೇಡ ಅಂತ ಹೇಳ್ತಿದ್ವಿ. ಕೆಲವು ನಮ್ಗೆ ಆಫರ್ಸ್ಗಳು ಬರುತ್ತೆ, ಮತ್ತೆ ಕೈ ತಪ್ಪು ಹೋಗ್ಬಿಡತ್ತೆ, ಶೂಟ್ ಆಗುತ್ತೆ, ಸಿನಿಮಾ ನಿಂತೋಗುತ್ತೆ, ಇಂಥದ್ದೆಲ್ಲ ಸಮಸ್ಯೆಗಳು ಅನುಭವಿಸ್ತೀವಲ್ಲ. ಸೊ ಹಾಗಾಗಿ ನಾವು ಹೇಳ್ಕೊಂಡಿದ್ವಿ, ಇದಾಗಲಿ ಸಿನಿಮಾ ರಿಲೀಸ್ ಟೈಮ್ ಬರಲಿ, ಯಾವ್ದಾದ್ರು ಪ್ರೆಸ್ ಮೀಟು, ಪ್ರಮೋಷನ್, ಅಂದರೆ ಪರ್ಸ್ನಲಿ ಜೊತೇಲಿರೋ ಹುಡುಗರಿಗೆಲ್ಲ ಗೊತ್ತಿತ್ತು ಸಿನಿಮಾದಲ್ಲಿ ಮಾಡ್ತಿದ್ದಾನೆ ಕಾಂತಾರದಲ್ಲಿ ಅಂತ. ಬಟ್ ಹೊರಗಡೆ ಎಲ್ಲೂ ಹೇಳ್ಕೊಂಡಿರಲಿಲ್ಲ ಅವನು. ಸೊ ಆ ಸಿನಿಮಾ ಬಂದರೆ ತುಂಬ ಶೈನ್ ಆಗ್ತಾನೆ ಅನ್ನೋ ನಮಗೂ ತುಂಬ ನಂಬಿಕೆ ಇತ್ತು. ಯಾಕೆ ಅಂತ ಹೇಳಿದ್ರೆ, ಫಸ್ಟು ಕಾಂತಾರದಲ್ಲಿ ಒಂದು ಸಣ್ಣ ಕ್ಯಾರೆಕ್ಟ್ರೇ ತುಂಬ ಹೈಲೈಟ್ ಆಗಿದೆ ಸಿನಿಮಾಗಳಲ್ಲಿ. ಎಲ್ಲೋ ಒಂದು ಕಡೆ ತುಂಬ ದೊಡ್ಡ ಪಾತ್ರ ಇಡೀ ಸಿನಿಮಾದಲ್ಲಿ ಇದ್ದೀನಿ ಅಂತ ಹೇಳಿದ್ದು. ಸೊ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದ. ನಮಗೂ ಅನಿಸಿತ್ತು, ಖಂಡಿತ ಇವನು ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾನೆ. ಯಾಕಂದರೆ ನಮ್ಮಲ್ಲಿ ಇವಾಗ ಕಾಮಿಡಿಯನ್ಸು ಕಮ್ಮಿ ಆಗ್ತಿದ್ರು. ಸೊ ನಮ್ಮಲ್ಲಿರೋ ಹುಡುಗ ಒಬ್ಬ ಶೈನ್ ಆಗ್ತಾನೆ ಅನ್ನೋದು ತುಂಬ ನಂಬಿಕೆ ಇತ್ತು ನಮಗೆ. ಸರ್, ಈಗ ಅದೇ ಕಾಂತಾರದು ಕಂಪ್ಲೀಟ್ ಆಗಿದೆಯಾ? ಅವ್ರದ್ದು ಶೂಟಿಂಗು, ಅವ್ರ ಪಾರ್ಟ್ ಏನಿದೆ ಅದು ಇಲ್ವಾ? ಜೊತೆಗೆ ನಿಮ್ಗೇನಾದರೂ ಅದ್ರ ಬಗ್ಗೆ ಮಾಹಿತಿ ಇದೆಯಾ? ಜೊತೆಗೆ ಈ ಕಾಂತಾರ 1 ಆ್ಯಕ್ಟ್ ಮಾಡ್ತಿರೋರಿಗೆ ಈ ಥರ ಅವಘಡಗಳು ಆಗ್ತಿದೆ ಅಂತ ಒಂದು ನ್ಯೂಸ್ ಹರಿದಾಡ್ತಿದೆ. ಸೊ ಅದನ್ನು ಏನಾದರೂ ನೀವು ನಂಬ್ತೀರಾ ಅಂತ? ಮೇಡಮ್, ಎಲ್ಲವೂ ಚೆನ್ನಾಗಿದ್ರೆ ಎಲ್ಲನೂ ಚೆನ್ನಾಗಿದೆ ಅಂತಲೇ ಹೇಳ್ತಾರೆ. ಈ ಥರ ನಮ್ಮಲ್ಲಿ ಯಾರಿಗೇ ಆಗಲಿ ಮೇಡಮ್, ಹಣೆ ಬರ ನಮ್ಮ ದೇವ್ರು ಏನು ಇಟ್ಟಿರ್ತಾನೋ ಅದನ್ನು ನಾವು ನಂಬಬೇಕಾಗತ್ತೆ. ಈಗ ನಾವು ಅನ್ಕೊತೀವಿ, ಇಲ್ಲ ಅವನು ಸ್ವಲ್ಪ ರೆಸ್ಟ್ ಮಾಡಬೇಕಾಗಿತ್ತು ಅದಕ್ಕೆ ಹಿಂಗಾಯಿತು, ಇಲ್ಲ ಅವನು ಡ್ಯಾನ್ಸ್ ಮಾಡಬಾರ್ದಾಗಿತ್ತು ಅದಕ್ಕೆ ಹಿಂಗಾಯಿತು. ಆಗಕ್ಕಿಂತ ಮುಂಚೆ ಆ ಥರ ಆಗಿ ಚೆನ್ನಾಗೇ ಇದ್ದಿದ್ರೆ ನಾವು ಯಾರೂ ಮಾತಾಡ್ತಾ ಇರಲಿಲ್ಲ ಆ ವಿಚಾರದ ಬಗ್ಗೆ. ನಾನು ಏನು ಹೇಳೋದು ಅಂದರೆ, ಇದು ಆ ಟೈಮ್ಗೆ ಆಗಬಾರ್ದಾಯ್ತು, ಆಗೋಗಿದೆ. ಬಟ್ ನಾವು ಯಾರನ್ನೂ ಹೊಣೆ ಮಾಡೋಕ್ಕಾಗಲ್ಲ ಮೇಡಮ್ ಈ ವಿಚಾರದಲ್ಲಿ. ಸಿನಿಮಾನ ಹೊಣೆ ಮಾಡೋದು ತಪ್ಪಾಗ್ಬಿಡುತ್ತೆ ಒಂದು ಕಡೆ. ಯಾಕೆಂದರೆ ತುಂಬ ಜನ, ಸಾವಿರಾರು ಜನ ಕೆಲಸ ಮಾಡ್ತಾರಲ್ವ ಅಲ್ಲಿ, ಒಬ್ಬರೇ ಅಲ್ಲ ಸಾವಿರಾರು ಜನ ಕೆಲಸ ಮಾಡ್ತಾರೆ. ನಮ್ಮ ಹಣೆ ಬರೋನೋ ಇಲ್ಲ ನಮ್ಮ ಟೈಮು ಸರಿ ಇಲ್ದಾಗ ಒಬ್ರಿಗೆ ಹಂಗಾಯ್ತು ಅಂದಾಗ ನಾವು ಬೇರೆಯವ್ರನ್ನ ದೂಷಿಸೋದು ತುಂಬ ತಪ್ಪಾಗತ್ತೆ. ನಾನು ಒಪ್ಪಲ್ಲ. ಯಾಕಂದರೆ ಇವಾಗ ರಾಖಿ ರಿಲೀಸ್ ಆದಮೇಲೆ ತುಂಬ ಚೆನ್ನಾಗಿ ಶೈನ್ ಆಗಿದ್ದಿದ್ರೆ ನಾವೆಲ್ಲ ಎಷ್ಟು ಖುಷಿ ಪಡ್ತಿದ್ವಿ. ಬಟ್ ಕಾಂತಾರ ಸಿನಿಮಾಯಿಂದನೇ ಹಿಂಗಾಗಿದೆ ಅನ್ನೋದು ಅದೇ ಹೇಳ್ತಿರೋದು. ಕೆಲವ್ರು ಏನೇನೋ ಹೇಳ್ತಾರೆ, ಬಟ್ ನಮ್ಗೆ ಅದು ಆ ಥರ ಅಂತ ಅನಿಸಿಲ್ಲ. ಯಾಕಂದರೆ ನಾವೆಲ್ಲೋ ಹೋಗ್ಬೇಕಾದ್ರೆ ಏನೋ ಒಂದು ಪ್ರಾಬ್ಲಮ್ ಆಯಿತು, ಇದಕ್ಕೆ ಹಿಂಗೆ ಆಯಿತು, ಅಂದರೆ ಚೆನ್ನಾಗಿದ್ದಿದ್ರೆ ಎಲ್ಲವೂ ಚೆನ್ನಾಗಿರುತ್ತೆ. ಏನೋ ಒಂದು ಸಮಸ್ಯೆ ಆದಾಗ ಇದರಿಂದನೇ ಆಯಿತು ಅದರಿಂದನೇ ಆಯಿತು ಅಂದ್ಕೊತೀವಿ. ನಾವು ಫಸ್ಟೇ ಪ್ರಿಕಾಷನ್ ತೊಗೋಬೇಕಾಗತ್ತೆ ಕೆಲವು ವಿಚಾರಗಳಿಗೆ. ಬಟ್ ನಾನು ಸಿನಿಮಾ ವಿಚಾರದಲ್ಲಿ ನಾನು ಮಾತಾಡೋಕ್ಕೆ ಹೋಗಲ್ಲ ಮೇಡಮ್. ಸರ್, ಒಳ್ಳೆಯವ್ರನ್ನ ದೇವರು ಬಿಡೋದಿಲ್ವಂತೆ, ಕರ್ಕೊಂಡ್ಬಿಡ್ತಾನಂತೆ ಅವನ ಹತ್ರಕ್ಕೆ ಅನ್ನೋ ಸೈಯಿಂಗ್ನ ನಾವು ತುಂಬ ಜನ ಹೇಳೋದನ್ನ ಕೇಳಿದ್ದೀವಿ. ಸೊ ರಾಕೇಶ್ ವಿಚಾರದಲ್ಲೂ ಅದೇ ಥರ ಆಯ್ತಾ ಅಂತ? ಬಿಕಾಸ್ ಎಲ್ಲರೂ ಪ್ರತಿಯೊಬ್ಬರು ಹೇಳ್ತಿರೋದು ಏನು ಅಂತಂದರೆ, ಒಳ್ಳೆ ಮನುಷ್ಯ ಹೋಗ್ಬಿಟ್ಟ ತುಂಬ ಬೇಗ ಅಂತ ಹೇಳ್ಬಿಟ್ಟು. ಅಂದರೆ ಇವಾಗ ಹೆಂಗೆ ಹೇಳಿ ನಾನು ಮೇಡಮ್, ತುಂಬ ದಿನ ಬದುಕ್ತವ್ರೆಲ್ಲ ಕೆಟ್ಟವ್ರು ಹೋಗ್ತಾರೆ ಅಂತ ಹೇಳಿದ್ರೆ ಗೊತ್ತಿಲ್ಲ. ಎಲ್ಲರನ್ನೂ ನಗಿಸ್ತಾ ಇದ್ನಲ್ಲ, ದೇವ್ರನ್ನ ನಗಿಸ್ಬೇಕಾಗಿತ್ತೇನೋ, ಅದಕ್ಕೆ ದೇವ್ರು ಬೇಗ ಕರ್ಕೊಂಬಿಟ್ರು ಅನಿಸುತ್ತೆ. ಆಮೇಲೆ ಏನು ಜೀವನದಲ್ಲಿ ಅವ್ನಿಗೆ ಆಸೆ ಇರಲಿಲ್ಲ, ಬರೋದನ್ನು ಸ್ವೀಕರಿಸ್ಬೇಕು, ತಂಗಿ ಮದುವೆ ಒಂದು ಚೆನ್ನಾಗಿ ಮಾಡಬೇಕು ಅನ್ನೋದೊಂದು ಆಸೆ ಇತ್ತು. ಯಾವಾಗಲೂ ಖುಷಿಯಾಗಿರೋನು ಮೇಡಮ್. ತುಂಬ ತರಲೆ, ಹೆಂಗೆ ಅಂದರೆ ಒಂದು ಕಾರ್ಟೂನು ಮನೇಲಿ ಕುಣಿದಾಡುತ್ತಲ್ಲ ಆ ಥರ ನಾನು ನೋಡಿದ್ದೀವಲ್ಲ. ಯಾಕಂದರೆ ತುಂಬ ಹತ್ರದಿಂದ ಮನೆಗೆಲ್ಲ ಬರ್ತಿದ್ರು. ಅಂದರೆ ನಾವು ಫ್ರೆಂಡ್ ಸರ್ಕಲಲ್ಲಿ ಏನಂದರೆ ಅಟ್ಲೀಸ್ಟ್ 1 ತಿಂಗ್ಳಿಗೆ ಒಂದು ಸತಿ ನಾವು ಅವ್ರ ಮನೆಗೆ ಹೋಗೋದು. ಯಾಕಂದರೆ ಎಲ್ಲ ಒಟ್ಟಿಗೆ ಇರ್ತಾರಲ್ಲ, ಅವ್ರ ಮನೆಗೆ ಹೋಗಿ ಒಂದು ಫುಡ್ ಮಾಡ್ಕೊಂಡು ತಿನ್ನೋದು, ನಾನ್ ವೆಜ್ ಮಾಡ್ಕೊಂಡು ತಿನ್ನೋದು, ಇಲ್ಲ ನಮ್ಮ ಮನೆಗೆ ಬನ್ನಿರಿ ಎಲ್ಲರೂ ಸೇರೋಣ ಅಂತ ಹೇಳೋದು. ಅಂದರೆ ಒಂದು ರಿಲ್ಯಾಕ್ಸ್ ಆಗುತ್ತಲ್ಲ ಮೈಂಡ್ಗೆ. ತುಂಬ ಎಲ್ಲರೂ ಬ್ಯುಸಿ ಇದ್ದಾರೆ ಅಂತ ಈ ಥರ ಸೇರ್ತಾಯಿದ್ವಿ. ತುಂಬ ಖುಷಿಯಾಗಿರ್ತಿದ್ವಿ. ಎಲ್ಲರ ಮನಸ್ಸಲ್ಲೂ ನೋವಿದೆ ಮೇಡಮ್. ಇದು ಸಖತ್ತು. ಎಲ್ರಿಗೂ ಇದನ್ನು ತಡ್ಕೊಳ್ಳೋ ಶಕ್ತಿನೇ ಇಲ್ಲ. ನೆನೆ ನಯನ ಅಳ್ತಾ ಇದ್ದಿದ್ದು, ದೀಪಿಕಾ ಅಳ್ತಾ ಇದ್ದು. ನನ್ನ ನೆನೆಯಿಂದ ಮಾತಾಡಿ ಹೊತ್ತನೇ ಒಂಥರ ಅದು ಆಗ್ತಾಯಿಲ್ಲ ಮಾತಾಡೋಕ್ಕೂ. ದೀಪಿಕಾ, ಪ್ರವೀಣಂಕಲ್ಲಿ ತಡ್ಕೊಳ್ಳೋ ಶಕ್ತಿನೇ ಇಲ್ಲ. ಯಾಕಂದರೆ ಇವರೆಲ್ಲ ಒಂದೇ ರೂಮಲ್ಲಿ ಒಟ್ಟಿಗೆ ಇದ್ದವರು, ಅವ್ರಿಗೆಲ್ಲ ಹೇಗೆ ಸಮಾಧಾನ ಮಾಡಬೇಕು ಸಿಕ್ತವ್ರಿಗೆ ಅಂತ ಅನಿಸ್ತಾ ಇದೆ. ಆಗಬಾರ್ದಾಗಿತ್ತು ಇದು.
ಅದೇ ನೀವು ಅವಾಗಲೇ ಒಂದು ಮಾತು ಹೇಳ್ತಾ ಇದ್ರಿ, ಅಂದರೆ ನಾವೆಲ್ಲರೂ ಒಟ್ಟಿಗೆ ಒಂದು ವರ್ಷಕ್ಕೊಂದ್ಸತಿ ಮಂತ್ರಾಲಯಕ್ಕೆ ಹೋಗ್ತೀವಿ, ಆದರೆ ಪ್ರತಿ ಬಾರಿ ಬರ್ತಿದ್ರು ರಾಕೇಶು, ಆದರೆ ಈ ಸರಿ ಬರಲಿಲ್ಲ ಅಂತ ಹೇಳ್ಬಿಟ್ಟು. ಸೊ ಮೊನ್ನೆ ಇವರು ಅನೀಶ್ ಅವ್ರು ಹೇಳ್ತಾ ಇದ್ದಿದ್ದು ಕೇಳಿಸ್ಕೊಂಡೆ, ಅಂದರೆ ದಸ್ಕತ್ ಪ್ರೀಮಿಯರ್ ಶೋಗೆ ಬರ್ತೀನಿ ಅಂತ ಹೇಳಿದರು, ಕೊನೆ ಟೈಮಲ್ಲಿ ಬರಲಿಲ್ಲ ಅಂತ. ಅಂದರೆ ಬ್ಯುಸಿಯಿಂದ ಬರಲಿಲ್ವಾ, ಯಾಕೆ ಬರಲಿಲ್ಲ? ಹೆಲ್ತ್ ಏನಾದರೂ ಅಪ್ಸೆಟ್ ಆಗಿತ್ತಾ ಅವರಿಗೆ? ಇಲ್ಲ, ಹೆಲ್ತ್ ವಿಚಾರದಲ್ಲಿ ಏನಿರಲಿಲ್ಲ, ಆರಾಮಾಗಿದ್ದ. ಅಂದರೆ ಕೆಲವು ಶೂಟಿಂಗ್ ಸ್ಪಾಟ್ಗಳಲ್ಲಿ ಧೂಳು ಈ ಥರದ್ದೆಲ್ಲ ಇರುತ್ತೆ. ಇವಾಗ ನಾವು ಕಾಂತಾರ ಸೆಟ್ ನೋಡಿಲ್ಲ ಅಲ್ಲ, ಅಲ್ಲಿ ಹೇಗಿತ್ತೋ ಏನೋ ಅದು ಗೊತ್ತಿಲ್ಲ ನಮಗೆ. ಡಸ್ಟ್ ಅಲರ್ಜಿ ಥರದ್ದೆಲ್ಲ ಸಣ್ಣ ಪುಟ್ಟದ್ದು ಹಾಗೆ ಆಗುತ್ತೆ, ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಶೂಟ್ಗೆ ಹೋದಾಗ ಅಲ್ಲೇನಾರು ಆಗಿರ್ಬೋದು. ನಮ್ಮದು ಒಂದು 4-5 ಇಯರ್ಸಿಂದ ನಯನ ಇದನ್ನು ಮಾಡ್ತಾಯಿದ್ಲು. ಆದರೆ ಪ್ರತಿ ವರ್ಷವೂ ಎಲ್ಲ ಕಾಮಿಡಿ ಕಿಲಾಡಿ ತಂಡ 5 ಜನ ಹೋಗೋಕ್ಕೆ ಶುರು ಆಗಿದ್ದು, 50 ಜನ ಗಂಟ ಹೋಗೋಕ್ಕೆ ಶುರು ಆದ್ವಿ, ಎಲ್ಲ ಟ್ರೈನಲ್ಲಿ ಹೋಗ್ತಿದ್ವಿ. ಸೊ ಪ್ರತಿ ವರ್ಷವೂ ಬರ್ತಿದ್ದ. ಬಟ್ ಈ ವರ್ಷ ಬರಲಿಲ್ಲ ಅವನು, ಅಂದರೆ ಬ್ಯುಸಿ, ಅಂದರೆ ಸಿನಿಮಾ ಬ್ಯುಸಿಯಿಂದಾಗಿ ಅದು ಬರೋಕ್ಕಾಗಲಿಲ್ಲ. ಬಟ್ ಅದೇ ಹೇಳಿಲ್ವಾ, ಈ ಥರ ಆಯಿತು ಅಂದಾಗ ಇದಕ್ಕೆ ಹೆಂಗಾಯ್ತೇನೋ, ಇದಕ್ಕೆ ನಾವು ಒಂದೊಂದ್ಸರಿ ಥಿಂಕ್ ಮಾಡೋದು ಹಂಗೆ ಥಿಂಕ್ ಮಾಡ್ತೀವಿ. ಬಟ್ ಅದೇ ಗೊತ್ತಿಲ್ಲ ನಮಗೆ ಹೆಂಗೆ ನಾವು ರಿಯಾಕ್ಟ್ ಮಾಡಬೇಕು ಅನ್ನೋದೇ ಅರ್ಥ ಆಗ್ತಿಲ್ಲ ನಮಗೆ. ಬಟ್ ರಾಖಿಯನ್ನಂತೂ ನಾವು ಎಲ್ಲರೂ ಮಿಸ್ ಮಾಡ್ಕೊತೀವಿ, ತುಂಬಾ ಮಿಸ್ ಮಾಡ್ಕೊತೀವಿ. ನಾನು ಕೊನೆಗೆ ಕೇಳ್ಕೊಳ್ಳೋದೇನೆಂದರೆ, ಅವ್ರ ತಂಗಿಗೆ ಒಂದು ಒಳ್ಳೆ ಹುಡುಗ ಸಿಕ್ಕಿ ಮದುವೆ ಆಗಿ ಅವ್ರ ತಂಗಿಗೆ ಮಗುವಾಗಿ ಬರಲಿ ಮತ್ತೆ ವಾಪಸ್. ಅವನು ಇನ್ನೇನು ಮಾಡೋಕ್ಕಾಗಲ್ಲ ಮೇಡಮ್, ಯಾಕಂದರೆ ಮನೆ ಮೇಯ್ನ್ ಪಿಲ್ಲರೇ ಅವನು, ದುಡಿತಾ ಇದ್ದವನೇ ಅವನು. ಈಗ ಅವ್ರ ತಾಯಿಗೆ ಮತ್ತು ತಂಗಿಗೆ ಧೈರ್ಯ ಯಾರು ಕೊಡ್ತಾರೆ? ನಾವು ಎಷ್ಟೇ ಸಮಾಧಾನ ಮಾಡ್ಬೋದು, ಎಷ್ಟೇ ಆಯಿತು ನಾವೆಲ್ಲ ಇರ್ತೀವಿ, ನಾವೆಲ್ಲ ಇದ್ದೀವಿ, ಯೋಚನೆ ಮಾಡಬೇಡಿ, ಆಗಿದ್ದಾಗೋಯ್ತು ಅಂತ ಏನೇ ಹೇಳ್ಬೋದು. ಬಟ್ ಅವ್ರ ಜೀವ ಇರೋವರೆಗೂ ಈ ಜೀವದ ಬಗ್ಗೆ ಯೋಚನೆ ಮಾಡೇ ಮಾಡ್ತಾರೆ ಮೇಡಮ್. ಎಂಥ ತಾಯಿ ಆಗಲಿ ತಂಗಿ ಆಗಲಿ ಕೊನೆವರೆಗೂ ನಾವುಗಳು ಕೆಲಸ ಮಾಡಿಕೊಂಡು ರಾಖಿ ಸಿಕ್ಕಿತ್ತಿದ್ದ ಮಾತಾಡ್ತಿದ್ದ, ಅದು ತಡ್ಕೊಳ್ಳೋ ಶಕ್ತಿ ನಮ್ಮ ಫ್ರೆಂಡ್ಸ್ಗಳಿಗಿರ್ಬೋದು, ಬಟ್ ಫ್ಯಾಮಿಲಿಗೆ ತುಂಬ ಕಷ್ಟ ಅದು. ಸೊ ರೀಸೆಂಟಾಗಿ ಒಂದು ಆಕ್ಸಿಡೆಂಟ್ ಕೂಡ ಆಗಿತ್ತಂತಲ್ಲ ಸರ್, 6 months ಬ್ಯಾಕ್, ಏನಾಗಿತ್ತು ಆ್ಯಕ್ಚುಲಿ ಅಂತ? ಅಂದರೆ ನೈಟ್ ಬರಬೇಕಾದ್ರೆ ಏನೋ ಡಿವೈಡ್ರ್ ಗೊತ್ತಾಗ್ಲಿಲ್ಲದೆ ಡಿವೈಡ್ರ್ ಟಚ್ಚಾಗಿ ಗಾಡಿಯಿಂದ ಬಿದ್ದಿದ್ರಂತೆ. ಸೊ ಅವಾಗ ಸ್ವಲ್ಪ ಏಟ್ ಆಗಿತ್ತು ಅವನಿಗೆ, ಇಲ್ಲಿ ಲೆಫ್ಟ್ ಸೈಡ್ಗೆ ಒಂದು ಸ್ವಲ್ಪ ಏಟ್ ಬಿದ್ದು ಅಲ್ಲಿಗೆ ಆಪ್ರೇಟ್ ಮಾಡಿದರು. ಸೊ ಅವಾಗ ಸ್ವಲ್ಪ ಫುಡ್ಡು ಒಂದು 2-3 days ಎಲ್ಲ ಫುಡ್ ಏನು ತೊಗೊಳ್ಲಿಲ್ಲ. ದೆನ್ ಅದಾದಮೇಲೆ ಚೆನ್ನಾಗಿ ಪಿಕಪ್ ಆಗಿಬಿಟ್ಟ ಮತ್ತೆ, ಅಂದರೆ ಬಾಡಿ ಸ್ವಲ್ಪ ಸಣ್ಣ ಆಗಿತ್ತು, ಮತ್ತೆ ಪಿಕಪ್ ಆದ, ಚೆನ್ನಾಗಿ ಊಟ ಗೀಟ ಮಾಡಿ. ಇವೆಲ್ಲ ಒಂದೊಂದ್ಸರಿ ಸೂಕ್ಷ್ಮತೆಗಳ ಅನಿಸ್ಬಿಡತ್ತೆ. ಅವತ್ತೇನಾದ್ರು ಹೆಚ್ಚು ಕಮ್ಮಿ ಆಗಿ ದೊಡ್ಡದಾಗ್ಬಿಟ್ಟಿತ್ತಾ, ಅದೇ ಆದಾಗ ನಮ್ಗೆ ಇವೆಲ್ಲ ಅನಿಸುತ್ತೆ, ಮೈಂಡ್ಗೆ ಬರುತ್ತೆ. ಸಣ್ಣದು ಒಂದು ಆಕ್ಸಿಡೆಂಟ್ ಆಗಿತ್ತದು. ಅದಾದಮೇಲೆ ಸ್ವಲ್ಪ ದಿವಸ ರೆಸ್ಟಲ್ಲಿದ್ದ, ರೆಸ್ಟ್ ಮಾಡಿ ಮತ್ತೆ ಪಿಕಪ್ ಆದ. ಅದಾದಮೇಲೆ ಏನೂ ಇರಲಿಲ್ಲ, ಸಮಸ್ಯೆ ಇರಲಿಲ್ಲ, ಆರಾಮಾಗಿದ್ದ, ಖುಷಿಯಾಗಿದ್ದ, ಬ್ಯಾಕ್ ಟು ಬ್ಯಾಕ್ ಶೂಟಿಂಗ್ ಹೋಗ್ತಿದ್ದ, ಪ್ರೋಗ್ರಾಮ್ಸ್ಗಳಲ್ಲಿ ಸಿಗ್ತಿದ್ದ. ಫೈನಲಿ ರಾಕೇಶ್ ಅಂತ ಅಂದರೆ ನಿಮಗೆ ಏನು ನೆನಪಾಗುತ್ತೆ? ಒಂದು ಮೂಮೆಂಟ್ ಅನ್ನೋದಿರುತ್ತಲ್ಲ, ರಾಕೇಶ್ ಅಂದಿದ ತಕ್ಷಣ ನಿಮ್ಮ ಕಣ್ಣು ಮುಂದೆ ಬರೋದು, ಜೊತೆಗೆ ಏನು ಹೇಳ್ತೀರ? ಅವನು ನಮ್ಮ ಜೊತೆ ಕಳೆದಿದ್ದ ದಿನಗಳ ಡ್ಯಾನ್ಸ್ ಮೇಡಮ್. ಅವನು ಅಂದ್ರೇ ಹುಚ್ಚು ಡ್ಯಾನ್ಸು. ಏನೇ ಕಾರ್ಯಕ್ರಮಗಳಿರಲಿ, ಏನೇ ಫಂಕ್ಷನ್ ಇರಲಿ, ಬಂದು ಖುಷಿಯಾಗಿರ್ಬೇಕಷ್ಟೇ. ನಾವು ಬಂದಿರೋದೇನಕ್ಕೆ ಇಲ್ಲಿ ನಗ್ನಾಗ್ತಾ ಇರಬೇಕು, ಸುತ್ತಲೂ ಇರೋರನ್ನು ನಗಿಸ್ಕೊಂಡು, ಕೊನೆಗೂ ಹೋಗ್ತಾನೋ ಡ್ಯಾನ್ಸ್ ಮಾಡಿಕೊಂಡು ನಗ್ನಾಗ್ತಾನೆ ಅವನ ಜೀವನ ಬಿಟ್ಟ. ಕೊನೆಯದಾಗಿ ಹೇಳೋದಂದರೆ ಅದೇ ಹೇಳಿದ್ನಲ್ಲ, ಅವ್ರ ತಂಗಿ ಹೊಟ್ಟೆಲ್ಲಿ ಅವ್ನು ಮತ್ತೆ ಹುಟ್ಟು ಬರಲಿ, ಮತ್ತೆ ನಮ್ಮ ಜೊತೆ ಆ ಮಗು ರೂಪದಲ್ಲಾದ್ರು ರಾಖಿನ ನೋಡೋ ಅಂಥ ಭಾಗ್ಯ ನಮಗೆ ಸಿಗಲಿ ಅಂತ ನಾವು ಕೇಳ್ಕೊತೀನಿ. ಸೊ ಅವ್ರ ಫ್ಯಾಮಿಲಿಗೆ ದುಃಖ ತಡ್ಕೊಳ್ಳೋ ಅಂಥ ಶಕ್ತಿ ಆ ದೇವ್ರು ಕೊಡಲಿ. ನೋಡಿದ್ರಲ್ಲ, ಇದಿಷ್ಟು ರಘು ಸೀರುಂಡೆ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.